ನಮ್ಮ ಮನೀಶ್ ಕಾರ್ ತೊಗೊಂಡಿದ್ದಕ್ಕೆ ನಮ್ಮ ಕಡೆಯಿಂದ ಪಾರ್ಟಿ. ಏನ್ ಜಗಳ ಏನು? ಮಲ್ಪೆ ಬೀಚ್ ಬಂದಿದ್ದೀವಿ. ಎತ್ಕೊಳ್ಳಿ ಬೇಗ. ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡಿ. ನಾನೇ ಮಾಡಿದ್ದು. ನಮ್ಮ ಅಪ್ಪ ಬ್ರೇಕ್ ಹೊಡೆದಾಗ ದಬಾಕೊಂಡ್ರು. ನಿಮಿಷ ನಂಗೆ ಹೊಡಿತಾಳಂತೆ, ನಾನು ಸುಮ್ಮನೆ ನಿಂತ್ಕೋಬೇಕಂತೆ. ಇಂಡಿಯನ್ ಬ್ರೂಸ್ ಲೀ. Okay, let's go. What is the farm? Hi, so welcome back to my new vlog. Guys, ಇವತ್ತಿನ ವ್ಲಾಗು ನಾವು ಉಡುಪಿಯಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ. ನಿನ್ನೆ ಮಂಗಳೂರಲ್ಲಿ ಇದ್ವಿ, ಇವತ್ತು ಸಡನ್ನಾಗಿ ಉಡುಪಿಲಿ ಇದೀವಲ್ಲ ಅಂತ ನೀವು ಶಾಕ್ ಆಗಬೇಡಿ. ಯಾಕೆ ಅಂದರೆ ನಾವು ಉಡುಪಿನ ಎಕ್ಸ್ಪ್ಲೋರ್ ಮಾಡಬೇಕಿತ್ತು. ಅದಕ್ಕೆ ನಾನು ಎಲ್ಲ ಸರಿ ಬರೋ ಪ್ಯಾರಡೈಸ್ ಲಗೂನಿಗೆ ಬಂದಿದ್ದೀವಿ. ಇಲ್ಲಿ ತೋರಿಸೋ ಥರ ಇಲ್ಲ, ರೂಮ್ ಆ ಥರ ಮಾಡಿಬಿಟ್ಟಿದ್ದೀವಿ ಒಂದೇ ನೈಟಲ್ಲಿ. ನೋಡಿ ರೂಮ್ ಹಿಂಗಿತ್ತು, 3 ರೂಮು ಸೇಮ್ ಹಿಂಗೆ ಇರೋದು. ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಸೊ ಈಗ ನಾವು ಇಲ್ಲಿಂದ ಫಸ್ಟು ಏನಾದ್ರು ತಿನ್ಕೊಂಡು ಕೊರಗಜ್ಜ ಟೆಂಪಲ್ಗೆ ಹೋಗಿ ಅಲ್ಲಿಂದ ವಾಪಸ್ ಬೆಂಗಳೂರಿಗೆ ಹೋಗೋದು. ಇವತ್ತು ಆಲ್ಮೋಸ್ಟ್ 4-5 ದಿನದಿಂದ ನಾವು ಇಲ್ಲೇ ಸುತ್ತಾಡ್ತಾ ಇದ್ದೀವಿ. ವಾಪಸ್ ಮನೆಗೆ ಹೋಗಿದ ತಕ್ಷಣ ನಾನು ಮತ್ತೆ ಇನ್ನೊಂದು ಟ್ರಿಪ್ಗೆ ಹೋಗೋದಿದೆ. ನೋಡಿ ಎಲ್ಲಿಗೆ ಏನು ಕತೆ ಅಂತ. ಈಗ ನಾನು ರೆಡಿ ಆಗಿದ್ದೀನಿ. ನಾನು ಒಂಚೂರು ಬಟ್ಟೆ ಶಾಪಿಂಗ್ ಮಾಡಬೇಕು ಇಲ್ಲೇ, ಆದರೆ ಟೈಮ್ ಸಿಕ್ಕರೆ ನೋಡೋಣ. ಇಲ್ಲಿ ಉಡುಪಿಲಿ ಒಂದು ಕೊರಗಜ್ಜ ಟೆಂಪಲ್ ಇದೆಯಂತೆ, ಬಟ್ ಅಲ್ಲಿಗೆ ಹೋಗ್ತಾರ. ನಾವು ಮೂಲ ಸ್ಥಾನ ಮಂಗಳೂರಿಗೆ ಹೋಗ್ತಾ ಇರೋದು. ನಾವು ಮಂಗಳೂರಿಂದನೇ ಇಲ್ಲಿಗೆ ಬಂದಿದ್ದು ನಿನ್ನೆ ರಾತ್ರಿ. ಮತ್ತೆ ಅಲ್ಲಿಂದ ಮತ್ತೆ ಅಲ್ಲಿಗೆ ಹೋಗಿ ಅಲ್ಲಿಂದ ಬೆಂಗಳೂರಿಗೆ ಹೋಗಬೇಕು. ಅದೇ ಆನ್ ದ ವೇ ಅಂತೆ. ಸೊ ಬನ್ನಿ. ಬಟ್ ಪ್ರಾಬ್ಲಮ್ ಏನು ಅಂದರೆ 6 ಗಂಟೆ ಮೇಲೆ ಹೆಣ್ಮಕ್ಳನ್ನ ಅಲೌ ಮಾಡಲ್ಲ ಅಂತೆ. ಸೊ ಅದಕ್ಕೆ ನಾವು ಆದಷ್ಟು ಬೇಗ ಹೊರಡಬೇಕು. ಬಟ್ ನಾವು ಲಂಚ್ ಮಾಡಿಲ್ಲ. ಲಂಚ್ ಮಾಡಿ ಹೊರಡೋಷ್ಟರಲ್ಲಿ 7-8 ಗಂಟೆ ಆಗ್ಬಿಡುತ್ತೆ ಅನ್ನೋ ಗೊತ್ತಿಲ್ಲ, ನೋಡೋಣ. ಗಾಯ್ಸ್, ನಾವು ಪ್ಯಾರಡೈಸ್ ಇಂದ ಹೊರಟು ಈಗ ಮಲ್ಪೆ ಬೀಚಿಗೆ ಬಂದಿದ್ದೀವಿ. ಮಲ್ಪೆ ಬೀಚ್ ನೋಡಿ ಎಷ್ಟು ಬಿಸಿಲಿದೆ ಗಾಯ್ಸ್. ಬಿಸಿಲು ಗಾಯ್ಸ್. ನಾವು ಲಾಸ್ಟ್ ಟೈಮ್ ಬಂದಾಗ ಇಲ್ಲೇ ಸ್ಟೇ ಮಾಡಿದ್ವಿ, ಪ್ಯಾರಡೈಸ್ ಬೀಚ್ ರೆಸಾರ್ಟ್. ಸೊ ಇಲ್ಲೆಲ್ಲ ನಾವು ಫೋಟೋಶೂಟ್ ಎಲ್ಲ ಮಾಡಿದ್ವಿ, ಓಡಾಡಿದ್ವಿ, ಒಳ್ಳೆ ಮೆಮೊರಿ ಸಿಕ್ತು. ಎಲ್ಲ ಫ್ರೆಂಡ್ಸ್ ಬಂದಿದ್ವಿ, ಮಜಾ ಆಯ್ತು, ಸಖತ್ ಮಜಾ ಆಯ್ತಲ್ಲ. ಅವಾಗ ಸ್ಟೌನ್ಗಳೆಲ್ಲ ಬಂದಿವಿ ನಮ್ಮ ಜೊತೆಗೆ. ಇಟ್ಸ್ ಕ್ರೇಜಿ ಫನ್. ಈಗ ಇಲ್ಲಿ ಒಂದು ನೀಮೋಸ್ ಅಂತ ರೆಸ್ಟೋರೆಂಟ್ ಇದೆ. ಅದು ಲಾಸ್ಟ್ ಟೈಮ್ ನಾವು ಬಂದು ತಿಂದಾಗ ಸಖತ್ತಾಗಿತ್ತು. ಅದಕ್ಕೆ ಫ್ಯಾಮಿಲಿನ ಕರ್ಕೊಂಬರ್ಬೇಕು ಅಂತ ಅಂದ್ಕೊಂಡಿದ್ದೆ, ಬಿಕಾಸ್ ಇಟ್ಸ್ ಅ ಡಿಫರೆಂಟ್ ಥೀಮ್ ರೆಸ್ಟೋರೆಂಟ್. ಸೊ ಓನರ್ ನಮ್ಮ ಫ್ರೆಂಡೇ. ಲಾಸ್ಟ್ ಟೈಮ್ ನಾವು ಡಿನ್ನರ್ಗೆಲ್ಲ ಹೋಗಿದ್ವಿ ಅವ್ರ ಜೊತೆ ಬಂದಾಗ. ಸೊ ಅವ್ರದ್ದೇ ಒಂದು ರೆಸ್ಟೋರೆಂಟ್ ಇದೆ, ಹೋಗಿ ಅಲ್ಲಿ ಹೋಗಿ ಸರಿಯಾಗಿ ಬ್ಯಾಟಿಂಗ್ ಮಾಡಿಕೊಂಡು ಹೊರಡೋಣ. ಲೆಟ್ಸ್ ಗೋ ಗೈಸ್. ಸೊ ಫೈನಲಿ ರೀಚ್ ಆಗಿದ್ದೀವಿ ಮಲ್ಪೆ ಬೀಚ್. ನೋಡಿ ಎಲ್ಲ ಜಗಳಗಳು ನಡೆದಿದೆ. ಏನ್ರ ಏನ್ ಜಗಳ ಏನು? ಜಗಳ ಆಡ್ಬೇಡ್ರಿ, ಆಡ್ರು ಜಗಳ ಆಡ್ರು. ಟಿ ಶರ್ಟ್ ಇಟ್ಕೊಂಡು ಜಗಳ ಆಡ್ರು. ಇವರು ನಮಗೆ ಅಂತ ಏನೋ ಬರ್ದಿದ್ರಂತೆ 1ನೇ ತಾರೀಕು ನಾನು ಮೀಟ್ ಮಾಡ್ತೀನಿ ಅಂತ ಬರ್ದಿದ್ರಂತೆ. ಫೈನಲಿ ಮೀಟ್ ಮಾಡ್ಬಿಟ್ಟಿದ್ದೀವಿ. ಏನು ಬರ್ದಿದ್ರಿ? ಹೌದಾ? ಮ್ಯಾನಿಫೆಸ್ಟೇಷನ್ ನೋಡಿ, ಸೂಪರ್, ಖುಷಿ ಆಯಿತು ಸಿಕ್ಕಿದ್ದು. ಥ್ಯಾಂಕ್ ಯು. ಬನ್ನಿ ಹೋಗೋಣ ಮಲ್ಪೆ ಬೀಚಲ್ಲಿ. ನಾನೇ ಖಾಲಿ ಆಗ್ತಿದ್ದೆ ಅಂತ ಓಡಾಡ್ತಿದ್ರು, ಬೇಡ್ಕೊಂಡು ಓಡಾಡ್ತಾಳೆ. ತೊಳು ವಾರ ಕಡೆ ಗೈಸ್, ಎಷ್ಟು ಬಿಸಿಲು ನೋಡಿ ಗೈಸ್, ಎಷ್ಟು ಬಿಸಿಲು. ಅಪ್ಪಪ್ಪಪ್ಪ. ಇಷ್ಟೊತ್ತಿಗೆ ನಾವು ಬೀಚಿಗೆ ಬಂದಿದ್ದೀವಲ್ಲ, ಏನು ಹೇಳೋಣ, ಟ್ಯಾನ್ ಪಕ್ಕ. ಎಷ್ಟೇ ಸನ್ಸ್ಕ್ರೀನ್ ಉಚ್ಕೊಂಡ್ರು ಟ್ಯಾನ್ ಆಗೋದು ಫಿಕ್ಸು. ಇವರು ಇಬ್ಬರು ಒಬ್ರಿಗೊಬ್ರು ಮೂವ್ ಅನ್ನೋದಂತೆ. ಈಗ ನೋಡಿ, ಇಬ್ಬರು ಮೂಗಳು ದೂರ ಆಗ್ಬಿಟ್ಟಿದ್ದಾರೆ. ಮೂ ಏನಕ್ಕೆ ಮೂವ್ ಅಂದರೆ ಮುದ್ದು ಶಾರ್ಟ್ ಫಾರ್ಮ್ ಮೂವ್ ಅಂತೆ. ಬಿಸಿಲಿಗೆ ಮೈಯೆಲ್ಲ ಚುರ್ಚೂರ ಅನ್ನೋ ರೇಂಜಿಗೆ ಬಿಸಿಲಿದೆ ಇಲ್ಲಿ. ನಾವು ಬಂದಿರೋದು ನೀಮೋಸ್. ಒಂದ್ಸರಿ ಬಂದಿದ್ದೆ ನೋಡಿ, ಫುಲ್ಲು ನೀಮೋಸ್ ಮೂವಿ ಥೀಮ್ಡ್ ರೆಸ್ಟೋರೆಂಟ್ ಇದು. ಸರಿ, ಆ ಫಿಶ್ ಇದೆಯಲ್ಲ, ಫಿಶ್ ನೀಮೋಸ್ ಅದರ ಹೆಸರು. ಆ ಥೀಮ್ಡ್ ರೆಸ್ಟೋರೆಂಟ್ ಇದು. ಕ್ರೇಜ್ ಇದೆಯಲ್ಲ ಥೀಮ್, ನೋಡಿ ಕ್ರೇಜ್ ಇದೆ ಗೈಸ್. ಸೊ ನಾವು ಫೈನಲಿ ರೀಚ್ ಆಗಿ ಕೂತಿದ್ದೀವಿ ಲಂಚ್ಗೆ. ನೋಡಿ ಗೋಬಿಗೆ ಎಲ್ಲ ಜಗಳ. ಪಾಪ ಎತ್ಕೊಳ್ಳಿ ಬೇಗ. ನೋಡಿಪ್ಪ, ಥ್ಯಾಂಕ್ ಯು. ಗೈಸ್, ಅದಕ್ಕೆ ನಾನು ಹೇಳೋದೇನು ಅಂದರೆ ಹೆಲ್ಪ್ ಮಾಡಿ, ನೋಡಿ ನಿಮಗೆ ವಾಪಸ್ ಬರುತ್ತೆ. ನೋಡಿ ಪ್ರಾನ್ಸ್ ಗೀ ರೋಸ್ಟ್. ಆಹಾ ಗೈಸ್, ನೀರು ದೋಸೆ ಎಲ್ರಿಗೂ ಒಬ್ಬೊಬ್ಬ. ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕಿ ಪ್ರಾನ್ಸ್ ಗೀ ರೋಸ್ಟ್ ನನಗೆ.
ಪ್ರಾನ್ಸ್ ಗೀ ರೋಸ್ಟ್ ಎಲ್ಲರೂ ತಿಂತಾ ಇದ್ದಾರೆ. ಇದೇನಿದು? ನಾನ್ ವೆಜ್ ಪ್ಲಾಟರ್. ಆಹಾ ಹಾ 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 ಬ್ಯಾಟಿಂಗ್ಗೆ ಇವತ್ತು. ಫಿಶ್ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದೀನಿ. ಬೆಕ್ ಬಂದಿದ್ದೀನಿ. ಹಲೋ ಹಾಯ್. ಮಿಯಾವ್ ಮಿಯಾವ್. ಬಾಯ್ ಹಾಕ್ಬಿಡುತ್ತೆ. ಗೈಸ್ ನಾವು ಬಿರಿಯಾನಿ ಆರ್ಡರ್ ಮಾಡಿದ್ವಿ ನೋಡ್ರಿ ಇವ್ನು ತಿಂತಾನೆ ಅಂತ. ಇವ್ ನೋಡಿ ಗೈಸ್ ಎಂತ ಸ್ನೇಹಿತ. ಗರ್ಲ್ ಫ್ರೆಂಡ್ ಬಂದ್ಮೇಲೆ ಪಕ್ಕದಲ್ಲಿ ಒಂದಿನ ಕೂತಿಲ್ಲ ನೋಡಿ. ತಿರುಗ್ತಾನೆ ಈ ಕಡೆ, ತಿರುಗ್ತಾನ ನೋಡಿ, ನೋಡಿ ತಿರುಗ್ತಾನ ನೋಡಿ ಈ ಕಡೆ. ಇದೇ ಬೀಚಲ್ಲಿ ಇದೇ ಟೇಬಲ್ ಮೇಲೆ ಚೇರಲ್ಲಿ ನಾವೆಲ್ಲ ಕೂತಿದ್ವಿ ಅವತ್ತು ಫ್ರೆಂಡ್ಸ್ ಇದ್ದಾಗ ಮಾತ್ರ. ಗರ್ಲ್ ಫ್ರೆಂಡ್ ಬಂದ್ಮೇಲೆ ಬದಲಾಗೋದ. ಗರ್ಲ್ ಫ್ರೆಂಡ್ ಅವರೇ ಏನ್ ಸಮಾಚಾರ? ಅಲ್ಲ ಅವ್ರು ತಗೊಂಬಂದ್ ಎಲ್ಲ ಅವ್ನ ಮುಂದೆ ಹೇಳ್ತವ್ರೆ ತಿನ್ಲಿ ಅಂತ. ಸಾಕಾಯ್ತು ಗೈಸ್ ಊಟ, ಹೊಟ್ಟೆ ತುಂಬಿಡಿದೆ, ಜಾಸ್ತಿ ಆರ್ಡರ್ ಮಾಡ್ಬಿಟ್ಟಿದ್ದೀವಿ. ನೋಡಿ ಬ್ಯಾಂಬೂ ಬಿರಿಯಾನಿ ಕಡ್ಡಿಲ್ ಪುಷ್ ಮಾಡೋದು ಇಲ್ಲಿಂದ. ಸಾಕ ಇವ್ರು ಬೇಡ ಈ ಬೇಡ. ಅವ್ರು ನೋಡಿ ಪ್ಲೇಟಲ್ಲಿ ಏನೂ ಬಿಟ್ಟಿಲ್ಲ. ಮಟನ್ ಬ್ಯಾಂಬೂ ಬಿರಿಯಾನಿ. ನಗ್ತಾ ಇದಾರೆ ಅವರು. ಸಾಕು ಅನ್ಎಕ್ಸ್ಪೆಕ್ಟೆಡ್ ಅವರು ಪಾಪ. ನಮ್ಮ ಅಪ್ಪ ಅಮ್ಮ ಇಬ್ರು ಕಪಲ್ಸ್ಗೆ ಬುದ್ಧಿ ಮಾತು ಹೇಳ್ತಾ ಇದ್ದಾರೆ. ಹಾ ಕೇಳ್ರಿ. 3 ತಿಂಗಳು ನಿಮ್ದು ಜಿಗ್ದಾಡ. ಅವ್ರು ರಿಲೇಶನ್ಶಿಪ್ ಅಲ್ಲಿ ಎಷ್ಟು 3 ವರ್ಷ ಆಯ್ತಾ? 4 ವರ್ಷ ಆಯ್ತಪ್ಪ. 4 ವರ್ಷ ಇರೋದು ಇವಾಗ ರಿಲೇಶನ್ಶಿಪ್ ಬೇರೆ ಮದುವೆ ಬೇರೆ ಅಂತೀರಾ? ನನಗೆ ಯಾವುದೋ ಮಾಕ್ಟೇಲ್ ಏನೋ ತಂದು ಕೊಟ್ಟಿದ್ದಾರೆ. ಮೊಜಿಟೋನೋ ಗೊತ್ತಿಲ್ಲ. ಏನಿದು? ಮೊಯಿಟೋ. ಮಟನ್ ಬಿರಿಯಾನಿ. ಏನು ಹೇಳ್ತಾರೆ ಹೇಳು. ಊಟ ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಇವ್ರಿಗೇನು ಹೇಳ್ತಾರ? ಹೇಳಿದ್ದಾರೆ ಗೊತ್ತಾಗಿಲ್ಲ ಅಂತ. ಹೊಟ್ಟೆ ತುಂಬ ಊಟ ಮಾಡಿ ಈ ವ್ಯೂ ಎಂಜಾಯ್ ಮಾಡ್ಕೊಂಡು ಊಟ ಮಾಡಿದ್ವಿ. ಸಕ್ಕತ್ತಾಗಿತ್ತು. ಮಲ್ಪೆ ಬೀಚಿಗೆ ಬಂದರೆ ಫಾರ್ ಶೋರ್ ನಿಮೋಸದ್ ಬನ್ನಿ. ಅಲೌಡ್ ದ ಫುಡ್. ಪಾರ್ಸಲ್ ತೊಗೊಂಡೋಗ್ತಾ ಇದ್ದೀವಿ ಮಿಕ್ಕಿದ್ನ. ಚೆನ್ನಾಗಿರೋ ಡಿಸ್ಪ್ಲೇ ಹಾಕ್ಬಿಟ್ಟಿದ್ದಾರೆ ಇಲ್ಲಿ. ಒಳಗೆ ಮೀನು ಕಾಣೋ ಥರ. ಟಿವಿ ಅದು ಫಿಶ್ ಟ್ಯಾಂಕ್ ಥರ ಟಿವಿ. ಗೈಸ್ ನಾನು ಮಣಿಪಾಲಲ್ಲಿ ಒಂಚೂರು ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಿಕಾಸ್ ಮಣಿಪಾಲ್ ಇಸ್ ಫಾರಿನ್ ಅಂತೆ ಉಡುಪಿನ. ಬಟ್ ಟೈಮ್ ಆಗಿಬಿಟ್ಟಿದೆ. ಈಗ ಕೊಲ್ಕತ್ತಾ ಟೆಂಪಲ್ಗೆ ಹೋಗಬೇಕು, ಮತ್ತು ಅಲ್ಲಿಂದ ಮನೆ ಬ್ಯಾಂಗ್ಳೂರ್ಗೆ ಹೋಗಬೇಕು. ಮತ್ತು ನೆಕ್ಸ್ಟ್ ವೀಕ್ ಏನಾದ್ರು ಬರೋ ಪ್ಲಾನ್ ಇದೆ ನಮ್ಮದು, ಮತ್ತು ಶಾಪ್ ಹೋದೆಲ್ಲ. ಸೊ ಅವಾಗ ನೋಡೋಣ. ಆ್ಯಂಡ್ ಅಲ್ಲಿವರೆಗೂ ಈ ಬೀಚಿಗೆ ಬಾಯ್ ಹೇಳ್ತಾ ನೋಡಿ. ಕ್ಯಾಮಲ್ ಏನು ಸಕ್ಕತ್ತಾಗಿ ಕಾಣ್ತಿದೆ ವ್ಯೂ ನೋಡಿ. ಗೈಸ್ ಫೈನಲಿ ಬೀಚಿಂದ ಹೊರಟಿ ಈಗ ಕೊಲ್ಕತ್ತಾ ಟೆಂಪಲ್. ಲೆಟ್ಸ್ ಗೋ ಗಾಯ್ಸ್. ಹೊರಟಿದ್ದೀವಿ ಗಾಯ್ಸ್ ಮಲ್ಪೆ ಬೀಚಿಂದ. ಲೆಟ್ಸ್ ಗೋ ಗಾಯ್ಸ್, ಲೆಟ್ಸ್ ಗೋ. ನಾಯಕಿಯೇ ಕುಹು ಕುಹು ಕೋಗಿಲೆ ಕೂಗಿದೆಯಾ ಕಂತಿಯ. ಗಾಯ್ಸ್ ನಾನೇ ಗಾಡಿ ಓಡಿಸ್ತಾ ಇದ್ದೀನಿ ಇವಾಗ. ಬನ್ನಿ. ನನ್ನಂತ ಹುಡುಗನಿಗೆ ಪ್ರೇಮ ಗೀಮ ಅನ್ನೋದೆಲ್ಲ ಇಲ್ಲಿವರೆಗೂ ತಿಳಿದೇ ಇಲ್ಲ. ಇನ್ನೊಂದು ಗಾಡಿದು ಫ್ಯೂಲ್ ಖಾಲಿ ಆಯ್ತು. ಈಗ ಫ್ಯೂಲ್ ಹಾಕ್ಸಕ್ ಹೋಗ್ತಾ ಇದೀವಿ ಗಾಯ್ಸ್. ಈ ಸ್ವಿಫ್ಟ್ಗೆ ಫ್ಯೂಲ್ ಹಾಕ್ಸಿ ಸಾಕಾಗೋಯ್ತು ಗೈಸ್. ಪೆಟ್ರೋಲ್ ಬೇರೆ. 2 ಗಾಡಿ ಫ್ಯೂಲು ಎಷ್ಟು ಬಿಲ್ ಆಗಿದೆ ಅಂದರೆ ನಾನು ಹೇಳ್ರಿ ಶಾಕ್ ಆಗ್ತೀರಾ, ಅಷ್ಟು ಜಾಸ್ತಿ ಆಗಿದೆ. ಒಂದು ಸರಿ ನಿಲ್ಸಿದ್ರೆ 5,000 ಫ್ಯೂಲ್ಗೆ. ಕ್ರೇಜಿ. ಇದ್ರ ಬದಲು ಫ್ಲೈಟಲ್ಲಿ ಹೋಗ್ಬೋದಿತ್ತು ಅನ್ಸುತ್ತಪ್ಪ. ಇಲ್ಲ ಫ್ಲೈಟಲ್ಲಿ ಹೋಗ್ಬೋದಿತ್ತಲ್ಲ, ಇದ್ರ ಬದಲು ಫ್ಲೈಟಲ್ಲಿ ಹೋಗ್ಬೋದಿತ್ತಲ್ಲ. ಆ್ಯಕ್ಚುಲ್ ಆಗಿ ತುಂಬ ಓಡಾಡ್ತಿದ್ವಿ ಗೈಸ್ ನಾವು. ಒಂದು ಸರಿ ಗಾಡಿ ಹತ್ತಿರ 50 ಕಿಲೋಮೀಟರ್ 100 ಕಿಲೋಮೀಟರ್ ಕಮ್ಮಿ ಹೋಗ್ತಾ ಇಲ್ಲ, ಅದಕ್ಕೆ ಬೀಳ್ತಾ ಇದೆ ಅಷ್ಟು. ಇನ್ವೆಸ್ಟ್ ನಾನೊಂದು 10 ಕಿಲೋಮೀಟರ್ ಓಡಿಸಿದೆ. ಅದಾದ್ಮೇಲೆ ಮತ್ತೆ ನನ್ನ ಸೀಟಿಗೆ ನಾನು ವಾಪಸ್ ಹೋಗ್ತಾ ಇದ್ದೀನಿ. ಬನ್ನಿ. 10 ಕಿಲೋಮೀಟರ್ ಓಡಿಸಿದ್ನ ನಾನು.
ಮತ್ತೆ ಎಷ್ಟು ಓಡಿಸಿದೆ? 5 ಕಿಲೋಮೀಟರ್ ಓಡಿಸ್ತಿದೆ. 5 ಓಡಿಸ್ ಸಾಕು. ನಾನು ಮರ್ತಿದ್ದೀನಿ, ನಾನು ನೆನಪಿದ್ದೆ ಗಾಡಿ ಓಡಿಸೋದು ಅಂತ ಓಡಿಸಿದ್ದು. ನೆನಪಿದೆ ಮರ್ತಿಲ್ಲ. ಓಡಿಸ್ಬೇಕಾ? ಏನೋ ಹಾ? ಬೇಡ ಬಿಡಿ, ಓಡಿಸ್ಬೇಕಾ? ಬೇಡ ಬಿಡಿ. ಓಡಿಸ್ತೀನಿರಪ್ಪ, ಆಮೇಲೆ ಒಬ್ಬನೇ ಓಡಿಸ್ತೀಯ ಅಂತ. ಆಮೇಲೆ 40 ಕಿಲೋಮೀಟರ್ ಬಿಡ. ಅದೇ 44 4 ಓಡಿಸ್ತೀನಿ ಬಿಡು, ಹೋಗ್ಲಿ. ಅಷ್ಟು ಬೇಡ, ಜಾಸ್ತಿ ಆಯ್ತು ಅದು. 44 ಇದೆ ಗೈಸ್ ಇನ್ನು. ಗೈಸ್, ಸೊ ಫೈನಲಿ ನಾವು ಮಂಗಳೂರು ಬಂದಾಗೆಲ್ಲ ಕುರುಗರ ಟೆಂಪಲ್ಗೆ ಬರ್ತೀವಿ. ಸೊ ಇಲ್ಲಿ ಎಲ್ಲರೂ ಮೀಟಾಗಿ ಈಗ ಇಲ್ಲಿಂದನೇ ಎಲ್ಲ ಹೊರಡೋದು. ಮನೀಶ್ ಅವ್ರ ಕಾರಲ್ಲಿ ಬರ್ತಿದ್ದಾರೆ. ಸೊ ನಾವೆಲ್ಲ ಈಗ ಕಾರ್ ಡಿಸ್ಪ್ಯಾಚ್ ಮಾಡಿ ಸಂಜೆಗೆ ನಾವು ಹಲ್ನೋ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಸ್ವಲ್ಪ ದೂರ ನಾನೇ ಓಡಿಸ್ಬೇಕು. ಈಗ ಒಂದು ಟ್ಯಾಬ್ಲೆಟ್ ತಿನ್ನಿಸ್ಬಿಟ್ಟು ನಾನೇ ಓಡಿಸ್ಬೇಕು. ಬನ್ನಿ, ಟೆಂಪಲ್ ಒಳಗೆ ವಿಡಿಯೋ ಮಾಡೋಂಗಿಲ್ಲ, ಅದಕ್ಕೆ ಹೋಗಿ ಪಟ್ಟಂತ ದರ್ಶನ ಮುಗಿಸ್ಕೊಂಡ್ಬರೋಣ. ಗೈಸ್, ಫೈನಲಿ ಎಲ್ಲ ದರ್ಶನ ಮುಗಿಸಿ ಪ್ರಸಾದ ಇಸ್ಕೊಂಡು ವಾಪಸ್ ಬಂದಿದ್ದೀವಿ. ಈಗ ಇಲ್ಲಿಂದ ಹೊರಟಿದ್ದೀವಿ. ಅಲ್ಲಿ ವಿಡಿಯೋ ಫೋಟೋ ಎಲ್ಲ ಮಾಡೋಂಗಿಲ್ಲ. ಸೊ ಅದಕ್ಕೆ ಈಗ ಇಲ್ಲಿಂದ ಇದು ಆದಿಸ್ಥಾನ ಅಂತ, ಇದಕ್ಕಿಂತ ಇನ್ನೊಂದು ಜಾಗ ಇದೆ ಅಂತ ಟೆಂಪಲ್ಲು. ಅದು ಎಲ್ಲಿ ಅಂತ ಗೊತ್ತಿಲ್ಲ. ನಮ್ಮ ಅಕ್ಕ ಅವರೆಲ್ಲ ಅಲ್ಲಿಗೆ ಹೋಗ್ಬೇಕು ಅಂತಾರೆ. ಬನ್ನಿ, ಅಲ್ಲಿಗೆ ಹೋಗ್ಬಿಟ್ಟು ವಾಪಸ್ ಬೆಂಗಳೂರು. ನಮ್ಮ ಪೇಷಂಟ್ ಅವ್ರು ಇಲ್ಲಿದ್ದಾರೆ ನೋಡಿ, ಹಲ್ನೋವು ಪೇಷಂಟ್ ಅವರು. ಅದಕ್ಕೆ ನಾನೇ ಓಡಿಸ್ತಾ ಇದ್ದೀನಿ. ಏನು ಮಾಡೋಕ್ಕಾಗಲ್ಲ ಗೈಸ್, ಎಲ್ಲನೂ ನಾನೇ ಓಡಿಸ್ಬೇಕು. ಏನು ಮಾಡೋಕ್ಕಾಗಲ್ಲ, ಇಟ್ಸ್ ಓಕೆ. ಎಲ್ಲ ನೋಡ್ತಿದ್ದೆ ಶಾ? ಅಲ್ಲು ಅದೇ ಎಲ್ಲಿ? ಅಲ್ಲಿ ದೌಡೆ. ಹಾಂ, ದೌಡೆ ಪೂಜಾ ಅವ್ರು ಹೆಂಗೆ ಕಿಟಕಿ ತೆಗ್ದಿರೋದು ನೋಡಿದ್ದೀನಿ. ಡೋರ್ ತಗೊಂಡು ಕೂತ್ಕೊಳ್ಳೋದು ಫಸ್ಟ್ ಟೈಮ್ ನೋಡ್ತಾ ಇರೋದು. ಓನಾ ಗೈಸ್, ಕಾಫಿ ಕುಡಿಬೇಕು ಫಸ್ಟು ನಾನು. ಮಧ್ಯಾಹ್ನ ಆದರೆ ಸಂಜೆ ಆದರೆ ಒಂದು ಕಾಫಿ, ಸಂಜೆ ಆದರೆ ಒಂದು ಕಾಫಿ ಇರಲೇಬೇಕು ಗೈಸ್. ಇಲ್ಲ ಅಂದರೆ ಯಾವಾಗಲೂ ಕಾಫಿ ಇಲ್ಲ ಅಂದ್ರೂ ಬೇರೆ ಏನಾದರೂ ಕುಡಿತಾನೆ ಅವನು. ಏನು ಬೇರೆ ಏನಾದರೂ ಸಂಜೆ ಈ ಮಾತು ಸ್ವಲ್ಪ ನೋಡ್ಕೊಂಡಾಡು. ಸಂಜೆ ಹೆಂಗೆಂಗೋ ಆಡ್ಬೇಡ. ಇನ್ನು ನಾವು ಸ್ಕೂಲ್ ಹುಡುಗರು. ಯಾರನ್ನ ನೋಡ್ಕೊಂಡು ಹೇಳಿ ಹೇಳು. ಅಲ್ಲ, ಸ್ಕೂಲ್ ಹುಡುಗರಲ್ಲ ಕಣ ನಾವು. ಯಾರನ್ನ ನೋಡ್ಕೊಂಡು ಹೇಳಿ ಗೊತ್ತು ನಿನ್ ಸ್ಕೂಲ್ ಫ್ರೆಂಡು ಅಂತ. ಇನ್ನು ಸ್ಕೂಲ್ ಹುಡುಗನ ಥರನೇ ಆಡಿದ್ರೆ ಆಗಲ್ಲ. ಫ್ಯೂಲ್ ಅಂತ, ಫ್ಯೂಲ್ ಹಾಕ್ಸ್ಬೇಕು ಇದಕ್ಕೆ. ಏನು ಗೈಸ್ ಮಾಡೋದು ಈ ಫ್ಯೂಲ್ ಪೆಟ್ರೋಲ್ ಬಂತು, ಒಂದು ಓಪನ್ ಮಾಡ್ಬೇಕಷ್ಟೇ. ಅವಾಗಾದ್ರೂ ಕಮ್ಮಿ ಪ್ರೈಸಿಗೆ ಸಿಗುತ್ತೆ ಸ್ವಲ್ಪ. ಬನ್ನಿ ಈಗ ಹೊರಡೋಣ ಗೈಸ್. ಅಲ್ಲಿಂದ ಹೊರಟು ಈಗ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ವಿಡಿಯೋ ಹಿಡಿಯಂಗಿಲ್ಲ ಅನ್ಸುತ್ತೆ, ಮತ್ತೆ ನೋಡೋಣ. ಇಲ್ಲಿ ಒಳಗೆ ಹೋಗ್ತಾ ಇದ್ದೀವಿ. ಇಲ್ಲಿ ವಿಡಿಯೋ ಮಾಡೋಂಗಿಲ್ಲ ಅಂತ ಬರ್ದಿಲ್ಲ. ನಾನು ಹುಡುಕ್ತಾ ಇದ್ದೀನಿ ವಿಡಿಯೋ ಮಾಡ್ಬೋದಾ ಇಲ್ವಾ ಅಂತ. ಅಲ್ಲಿ ಕಾಲು ತೊಳ್ಕೊಳ್ಳೋಣ. ಆದರೂ ಒಳಗಡೆದೆಲ್ಲ ವಿಡಿಯೋ ಮಾಡಲ್ಲ. ಸೊ ದರ್ಶನ ಮುಗಿಸಿ ಒಳಗೆ ಪ್ರದಕ್ಷಿಣೆ ಆಗ್ತಾ ಇದ್ದೀವಿ. ಅವ್ರು ಕೇಳಿದ್ರೆ ಫೋಟೋ ಹಿಡಿಬೋದು ಅಂತ ಹೇಳಿದ್ದಾರೆ, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ಕೊರಗಜ್ಜ ಟೆಂಪಲ್ ಇದು. ರಕ್ತೇಶ್ವರಿ ಸಮೀರ್ ಯಾವುದಿದ? ಅದಲ್ಲ ಕೊರಗಜ್ಜ, ಅದು ಕೊರಗಜ್ಜ, ಇದು ರಕ್ತೇಶ್ವರಿನ. ಗೈಸ್, ನಾವು ಫೈನಲಿ ಈಗ ಹೊರಟಿದ್ದೀವಿ. ಈ ಪೇಷಂಟ್ ಬೇರೆ ಅಲ್ಲಿ ನೋವು ಅಂತ ಇದೆ, ಇದನ್ನ ಕರ್ಕೊಂಡು ಹೋಗ್ತಾ ಇದೀವಿ. ಒಂದು ಮಾತ್ರೆ ನುಂಗಿಸ್ಬಿಟ್ಟು ಹೋಗೋಣ. ಅಯ್ಯೋ, ಲೋ ಫ್ಯೂಲ್ ಅಂತ ಮರಿ ತೆಗಿತೆ ಈ ಕಾರು. ಅವ್ನಿಗೆ ಅಲ್ಲಿ ನೋವು ಬಂದಿದೆ. ಎಲ್ಲಿ ನೋವು ಶಾ? ಟೂತ್ ಪೇನ್. ಅಲ್ಲಿ ನೋವು ಅಂತೆ. ಅಲ್ಲಿ ಅವ್ನು ಅಲ್ಲಿ ನೋವು ಅಂದ. ಎಲ್ಲಿ ನೋವು ಅಂತ ನಾನು ಕೇಳ್ತಾ ಇದ್ದೀನಿ, ಹೇಳ್ತಾ ಇರ್ಲಿಲ್ಲ. ಇವಾಗ ಇಂಗ್ಲೀಷಲ್ಲಿ ಹೇಳಿದ್ಮೇಲೆ ಅರ್ಥ ಆಯ್ತು ಅಲ್ಲಿ ನೋವು ಅಂತ. ನಾನೆಲ್ಲೆಲ್ಲ ಇಮ್ಯಾಜಿನ್ ಮಾಡ್ಕೊಂಬಿಟ್ಟೆ. ಹೋಗೋಣ ಈಗ. ಕಾಫಿ ಕುಡಿದು ಸೀದಾ ಬೆಂಗಳೂರು. ಬೇಸಿನ ಸ್ವಲ್ಪ ದಿನದಲ್ಲಿ ಟೆಂಪಲ್ನ ಈ ಥರ ಕಟ್ಸಿರ್ತಾರೆ ನೋಡಿ. ಹೀಗಿದೆ, ಹಿಂಗೆ ಮಾಡಿರ್ತಾರೆ ಅಂತ. ಬನ್ನಿ ಹೋಗೋಣ. ಇಲ್ಲಿ ನೋಡಿ ಎಷ್ಟು ಓಲಾ ಗಾಡಿಗಳು ನಿಂತಿದ್ದಾವೆ ಇಲ್ಲಿ. ಎಲ್ಲ ಹೋಗಿ ಇದು ಧೂಳು ಕೂತು ತುಂಬ್ಕೊಂಡ್ಬಿಡೈತಲ್ಲ ಶಾ. ಎಲ್ಲ ರಿಪೇರಿಗೆ ಬಂದಿರೋದು, ಹೋಗಿರೋದು ರಿಪೇರಿ ಇದೆ ಇದೆಲ್ಲ. ಬನ್ನಿ ಗೈಸ್, ಈಗ ನಾವು ಏನಾದರೂ ಕಾಫಿ ಗೀಫಿ ಕುಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಕ್ಯಾಮಲ್ ನೋಡಿ, ಕ್ಯಾಮಲ್ ಬೊಂಬೆ. ಅದನ್ನೇ ರಿಯಲ್ ಅನ್ನೋ ಥರ ನಾವು ಅಮ್ಮ ಡವ್ ಮಾಡ್ತವ್ರೆ. ಈಗ ಕಾಫಿ ಕುಡಿಯೋಕ್ಕೆ ನಾವು ಬಂದಿರೋದು ನೋಡಿ. ಸಕಲಾಗಿದೆ ಇದು. ಸ್ಟ್ರೀಟ್ ವಾಕ್ ಅಂತೆ. ವಾ, ಥೈಲ್ಯಾಂಡ್ ನೆನಪಾಗೋಯ್ತು. ಬನ್ನಿ ಹೋಗೋಣ. ನೀನೋಗು.
ಪರ್ಫೆಕ್ಟ್. ನೀನೋಗು ಬಾ ಸೈಡ್ ಬಾ ಬಾ ಸಾಯಿಲ್ ನೀನು ಬಾ. ಕಂಬಳ ಕೈ ಎತ್ತಿ ಒಂದು ನಿಮಿಷ, ಕೈ ಎತ್ತಿ ಯಾರು ಕಾಫಿ? 1 2 3 4 5 6 ಕಾಫಿ. ಕೈ ಎತ್ತಿ ಎರಡು ಟೀ. 1 2 3 ಟೀ. ಪಾಪ ಅಷ್ಟೊಂದು ತಿನ್ಬೇಡಿಪ್ಪ, ಒಳ್ಳೇದಲ್ಲ. ಒಂದು ತಿನ್ನಿ ಸಾಕು, ಒಂದು ತಿನ್ನಿ. ಕೂಲರ್ ಹಾಕೊಂಡು ಆರಾಮಾಗಿ ಕೂತಿದ್ದೀವಿ. ಕೂದಲೆಲ್ಲ ಆಡ್ತಾ ಇದೆ. ಸಂಜೆ ಕೂದಲು ಆಡ್ತಾ ಇದ್ದೇನೋ? ಜೋಕ್ ಮಾಡಿದ ತಕ್ಷಣ ನಕ್ಬಿಡೋದು. ನನಗಂತೂ ಇಷ್ಟ ಆಗಿಲ್ಲ ಆ ಜೋಕ್. ನಾನು ನೀವೆಲ್ಲ ನಗ್ತೀರಾ ಅಂತ ನೋಡಿದ್ದೀನಿ ನಗ್ತೀರಾ ಅಂತ. ನೋಡ್ದ ಶಾ, ನಿನ್ನವ್ರು ಯಾರು ಅಂತ ಗೊತ್ತಾಯ್ತಾ? ಪೂಜಾನು ನಕ್ಕಿದ್ರು, ನಿನ್ನವ್ರಲ್ಲ. ನಾನು ಒಬ್ಬನೇ ನಕ್ಕಿಲ್ಲ ಶಾ. ಏನು ಕ್ಯಾರೆಕ್ಟರ್ ಏನ್ ಪೂಜಾ ಅವನು ಫುಲ್ ಬಾಲ್ಡ್ ಆಗಿಲ್ಲ, ಬಾಲ್ಡಿಂಗ್ ಸ್ಟೇಜ್ ಅಲ್ಲಿ ಇದ್ದಾರೆ. ಸ್ಟೇಜ್ 2 ಅಲ್ಲಿ ಇದೆ ಕಣೋ ನೀನು ಸಂಜಯ್. ಫೈನಲ್ ಸ್ಟೇಜ್ ಹೋಗಕ್ ಮುಂಚೆ ಸನ್ಸಿಲ್ಕ್ ಶಾಂಪೂ ಯೂಸ್ ಮಾಡು. ಇದು ನನ್ನ ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್றது. ಬಾಲ್ಡ್ ಅಂದ್ರೆ ಏನು, ಬಾಲ್ಡಿಂಗ್ ಏನು ಡಿಫ್ರೆನ್ಸ್? ನಿಜಾನೇನಾ ಅದು? ನಾವು ಕಾಫಿ ಬ್ರೇಕ್ ಅಂತ ತಗೊಂಡ್ರೆ ಇವರು ಬರ್ಗರ್ ಬ್ರೇಕ್ ತಗೊಂಡವ್ರೆ ನೋಡಿ. ಬೇಡ ನನಗೆ ಇದು ಚಿಕ್ಕ ವಯಸ್ಸಿಂದ ಯೂಟ್ಯೂಬಲ್ಲಿ ನೋಡಿ ಅಭ್ಯಾಸ. ಇದು ನಾನು ಮಾಡಬೇಕು ಒಂದಿನ ಅಂದ್ಕೊಂಡಿದ್ದೆ. ಇವತ್ತು ನಂಗೆ ಚಾನ್ಸ್ ಸಿಕ್ಕಿದೆ. ಬನ್ನಿ ಹೋಗಿ ಇದನ್ನು ಮಾಡೋಣ. ಐಸ್ ಕ್ರೀಮ್ ರೋಲ್ ಫುಲ್ ಪ್ಯಾಕೆಟ್ ಓರಿಯೋ. ಅದೇ ತಿನ್ಕೊಂಡು ನೋಡ್ತೀವಿ. ಸಿಂಗಲ್ ಪೀಸ್ ಕಷ್ಟ. ಫುಲ್ ಫ್ರೆಶಾ? ಯಾವ್ದು ಬೇಕು? ವೆನಿಲಾ, ಸ್ಟ್ರಾಬೆರಿ ಬೇಕಾ? ಎಷ್ಟು? 1 ಸ್ಕೂಪಾ? ಈಗ ನಾನೇ ಮಾಡ್ಕೊಂಡು ದುಡ್ಡು ಕೊಡ್ಬೇಕಾ? ಗೈಸ್ ಇದಿಷ್ಟು ನಾನೇ ಮಾಡಿದೆ ಈಗ. ಥ್ಯಾಂಕ್ ಯು ಬ್ರೋ ಹೇಳ್ಕೊಟ್ಟಿದ್ದಕ್ಕೆ. ಫುಲ್ ಹೇಳ್ಕೊಟ್ರು, ಬಟ್ ವ್ಲಾಗ್ ಫಾರ್ಮೆಟಲ್ಲಿ ಮಾಡಿಲ್ಲ, ರೀಲ್ ಫಾರ್ಮೆಟಲ್ಲಿ ಮಾಡಿಬಿಟ್ಟಿದ್ದೀವಿ ವಿಡಿಯೋನ. ಎನಿವೇಸ್ ಕಟ್ ಮಾಡಿ ಹಾಕಕ್ಕೆ ಟ್ರೈ ಮಾಡ್ತೀವಿ ನೋಡಿ. ಬಟ್ ನೋಡಿ ನಾನೇ ಮಾಡಿದ್ದು. ಇದ್ಯಾರಿದ್ದು? ನೀನು ತಿಂದ? ಬನ್ನಿ ಎಲ್ಲರೂ ತಿಂದು ಕೈ ಕೊಟ್ಟವ್ರೆ. ನಮ್ಮ ಅಕ್ಕ ತಿನ್ಬಿಟ್ಟು ಹೇಳಿ ಹೆಂಗಿದೆ ಅಂತ ನಾನು ಮಾಡಿದ್ದು. ರೋಲ್, ಐಸ್ ಕ್ರೀಮ್ ರೋಲ್ ಹೆಂಗಿದೆ? ಅಮೇಜಿಂಗ್, ಸೂಪರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಬೇರೆಯವ್ರಿಗೆಲ್ಲ ಕೊಡಬೇಕು. ಬೇಸಿಗೆ ನಮ್ಮ ಅಮ್ಮ ಹತ್ರ ಎಲ್ಲ ಹೋಗಿ ತೊಗೊಂಡೋಗಿ ಕೊಡೋಣ, ಅವರು ಟ್ರೈ ಮಾಡಲಿ. ಪಾಪ ನಾನು ಮಾಡಿದ್ದು ಹೆಂಗಿದೆ ನೋಡಿ, ಬೇಗ ಟ್ರೈ ಮಾಡಿ. ನಾನು ಮಾಡಿದ್ದು ಹೌದಾ? ಥ್ಯಾಂಕ್ ಯು. ನಮಗೆ ಹೆಲ್ಪ್ ಮಾಡಿದ್ದು ಲೈವ್ ರೋಲ್ ಐಸ್ ಕ್ರೀಮ್ ಅವರು. ಬ್ರೋ ನಿಮ್ಮ ಹೆಸರು? ಶಾನವಾಸ್ ಅವರು. ಥ್ಯಾಂಕ್ ಯು ಶಾನವಾಸ್ ಬ್ರೋ. ಟೇಕ್ ಕೇರ್, ಬಾಯ್. ಕ್ಯಾಮ್ರಾ ಕಾನ್ಷಿಯಸ್ ಅನ್ಸುತ್ತೆ, ಫುಲ್ ನಾಚ್ಕೋತವ್ರು. ಗೈಸ್ ಇಲ್ಲಿಂದ 7 ಅವರ್ 22 ನಿಮಿಷ ತೋರಿಸ್ತಿದೆ ನಮ್ಮ ಮನೆ. 345 ಕಿಲೋಮೀಟ್ರು ನೋಡಿ, 8 ಅವರ್. ಸೊ ಈಗ ನಮ್ಮ CC ಮತ್ತು ಪೂಜಾ ಎಲ್ಲ ಇನ್ನೊಂದು ಕಾರ್ಗೆ ಹೋದ್ರು. ನಾನು ಅಪ್ಪ ಅಮ್ಮ 3 ಜನ ಈ ಕಾರಲ್ಲಿ. ಲೆಟ್ಸ್ ಗೋ ಗೈಸ್. ಇನ್ನೂ 225 ಕಿಲೋಮೀಟರ್ ಇದೆ. ಎಷ್ಟು ಜಾಮ್ ಆಗಿದೆ ಅಂದರೆ ಗಾಡಿ ಮೂವೇ ಆಗ್ತಾ ಇಲ್ಲ. ಎಷ್ಟೋ ದಿನ ನಿಂತಿದ್ದೀವಿ. ಹಿಂದೆ ಆ್ಯಂಬುಲೆನ್ಸ್ ಬೇರೆ ಇದೆ ನೋಡಿ. ತಕ್ಕತ್ ಮುಂದೆವರೆಗೂ ಜಾಮ್ ಆಗಿದೆ ನೋಡಿ. ಇಲ್ಲಿಂದ ಇಲ್ಲಿವರೆಗೂ ಜಾಮ್ ಆಗಿದೆ. ಜಾಮ್ ಆಗಿರೋದನ್ನ ವಾಟ್ಸಪ್ ಸ್ಟೋರಿಗೆ ಹಾಕ್ತಾರೆ ನಮ್ಮ. ಫುಲ್ ಟ್ರಾಫಿಕ್ ಜಾಮ್ ಗೈಸ್, ಫುಲ್ ಟ್ರಾಫಿಕ್ ಜಾಮ್ ಮಂಗಳೂರು. ನಮ್ಮದೇ ವಾಟ್ಸಪ್ ಸ್ಟೋರಿಲಿ ಒಂದು ವ್ಲಾಗ್ ನಡೆಯುತ್ತೆ ಗೈಸ್ ದಿನ. ಯಾರ್ಯಾರು ನಂಬರ್ ಸೇವ್ ಮಾಡಿದ್ದಾರೆ ನಮ್ಮದು, ಅವ್ರಿಗೆಲ್ಲ ವ್ಲಾಗ್ಸ್ ದಿನ ಬರುತ್ತೆ ಅವ್ರ ಕಡೆಯಿಂದ. ನೋಡಿ ಇವರು ಡ್ರೈವಿಂಗ್ ಮಾಡ್ತಾ ಇದ್ದಾರೆ ಅಂತ ಇವತ್ತು ಬ್ಲಾಕ್ ಆಗಿ ಜಾಮ್ ಆಗಿದೆ. ಇಲ್ಲಿ ಕಾಣ್ತಾ ಇಲ್ಲ, ಡ್ರೈವರ್ ಕಾಣ್ತಾ ಇಲ್ಲ. ನಾನು ಘಾಟ್ ಸೆಕ್ಷನಲ್ಲಿ ಯಾವಾಗ ಕಿವಿನೋ ಬರುತ್ತೆ. ಇವತ್ತು ಸ್ಟಾರ್ಟ್ ಆಯಿತು. ಇಲ್ಲಿಂದ ಫುಲ್ ಕಿವಿನೋ ಘಾಟ್ ಸೆಕ್ಷನ್ ಅಂತಿದೆ ಕಿವಿ. ಎಷ್ಟು ಆರಾಮಾಗಿ ಮಲಗೋರೆ ನಮ್ಮಪ್ಪ. ನಮ್ಮ ಮಲಗ್ತಲ್ಲ, ಯಾಕೆ ಮಲಗ್ತಲ್ಲ ಅಂತ ಕೇಳಿದ್ರೆ ಏನು ಹೇಳ್ತಾರೆ ಕೇಳಿ. ಯಾಕೆ ಮಲಗ್ತಿಲ್ಲ ರಿಯಾನ ಅವರೇ? ನೀವು ಡ್ರೈವಿಂಗ್ ಮಾಡ್ತಾ ಇದ್ದೀರಲ್ಲ. ನಾನು ಡ್ರೈವಿಂಗ್ ಮಾಡಿದ್ರೆ ನಿಮ್ಗೇನು ಭಯನಾ? ಕಂಪನಿ ಕೊಡಬೇಕಲ್ಲ.
ಇಲ್ಲ ಇಲ್ಲ ಈಗ ನಾವು ಮುಂದೆ ನಿದ್ದೆ ಮಾಡಿದ್ವಿ, ನಿದ್ದೆ ಒಬ್ಬರೇ ಓಡಿಸ್ಬೇಕಂದ್ರೆ ಒಂಥರ ಆಗುತ್ತೆ. ಯಾರು ಹೇಳಿದ್ದು? ಓಡಿಸ್ತೀಯಾ? ಹಾಂ ಹೇಳ್ತೀವಿ ಮಲ್ಕಡಿ ಸ್ಟಾರ್ಟ್. ನಿದ್ದೆ ಬರಲಿ. ಇನ್ನೂ 197 ಕಿಲೋಮೀಟರ್ ಇದೆ. ನಮ್ಮ ಬಾಯ್ಸ್ ಎಲ್ಲ ಫೋನ್ ಮಾಡಿ ಓಡಿಸ್ತೀನಿ ಕೊಡು ಅಂತಿದ್ದಾರೆ. ನಾನಿಲ್ಲ, ನಾನೇ ಓಡಿಸ್ತೀನಿ ಅಂತೇಳಿ ಇವತ್ತು ಓಡಿಸ್ತಾ ಇದ್ದೀನಿ. ನೋಡೋಣ ಎಷ್ಟು ದೂರ ಓಡಿಸ್ಬೋದು ಇನ್ನು ನಾನು ಅಂತ. ಲೆಟ್ಸ್ ಗೋ. ಎಸ್ಟಿಮೇಟ್ ಅರೈವಲ್ 4 ಗಂಟೆ ತೋರಿಸ್ತಾ ಇದೆ. ಈಗ 12 ಗಂಟೆ 4 ಅವರ್ ತೋರಿಸ್ತದೆ. ನನ್ನ ಪ್ರಕಾರ ಅಷ್ಟೆಲ್ಲ ಆಗಲ್ಲ, ಬೇಗ ಹೋದರೆ ಬೇಗ ಆಗುತ್ತೆ. ನೋಡೋಣ. ಲೆಟ್ಸ್ ಗೋ ಗೈಸ್. ಆದಷ್ಟು ಬೇಗ ಹೋಗೋಕೆ ಟ್ರೈ ಮಾಡೋಣ, ಸೇಫಾಗಿ ಹೋಗೋಕೆ ಟ್ರೈ ಮಾಡೋಣ. ಗೈಸ್, ಒಂದು ಟ್ರೀ ಬ್ರೇಕ್ ನಿಲ್ಸಿದ್ದೀವಿ. ಒಂದು ಬ್ರೇಕ್ ಕೊಟ್ಟು ಒಂದು ಟೀ ಬ್ರೇಕ್ ನಿಲ್ಸಿ. ಕಾವ್ಯ ಅವರೇ ರೋಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದೀರಾ? ನೋಡಿ ಗಾಯ್ಸ್, ನೋಡಿ ಸೈಲೆಂಟ್ ಆಗಿದ್ದವರೆಲ್ಲ ವೈಲೆಂಟ್ ಆಗ್ತಾವ್ರೆ. ಗೈಸ್, ನಮ್ಮ ಅಪ್ಪ ಬ್ರೇಕ್ ಹೊಡೆದಾಗ ದಬಾಕೊಂಡ್ರು. ನಮ್ಮಮ್ಮ ನಗು ಒಂದು ಅರ್ಧ ಗಂಟೆ ನಕ್ಕಿದ್ದಾರೆ ನಮ್ಮಪ್ಪ ಬಿದ್ದಿದ್ದಕ್ಕೆ. ಇದೆಂತ ಹೆಂಡ್ತಿಪಾ, ಇದೆಂತ ಹೆಂಡ್ತಿ? ಬೇರೆ ಹೆಂಡ್ತಿ ತಗೊಳ್ಳಿ, ಈ ಹೆಂಡ್ತಿ ಸರಿ ಇಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇದೆ. ಈ ಅಣ್ಣ ಹಾಲು ಉಕ್ಸ್ಬಿಟ್ರಲ್ಲ. ಈಗ ಇಲ್ಲಿ ಕಾಫಿ ಟೀ ಕುಡಿದ್ಬಿಟ್ಟು ಅಲ್ಲಿ ಹೋಟ್ಲ್ ಇದ್ದಂತೆ, ಅದಕ್ಕೆ ಚಂದ್ರ ಪಾರ್ಟಿ ಕೊಡ್ತೀನಿ ಅಂತ ಹೇಳಿದಾನೆ. ಹೋಗ್ತಾ ಇದೀವಿ. ಹೇಳಿದ್ಯಾ ಮುಗೀತು ಅಷ್ಟೇ. ಎಕ್ಸ್ಟ್ರಾ ಸಂಬಳ ಅಡ್ವಾನ್ಸ್ ಆಗ್ತೀವಿ ಸಂಬಳ. ಬನ್ನಿಗೆ ಊಟಕ್ಕೆ ಹೋಗೋಣ, ತಿನ್ನಕ್ ಹೋಗೋಣ. ಏನೋ ಹೊಡೆದಿದ್ದು ಜಾಕಿ ಚಾನ್ ಇನ್ನೊಂದು ರೂಪ ಕಣ ಇದು. ಇಂಡಿಯನ್ ಬ್ರೂಸ್ಲಿ. ಗುರಿ ಮಿಸ್ ಆಗೋಯ್ತು. ಇವಳು ಊಸ್ಲಿ ಕಣ, ಊಸ್ಲಿ. ಬೂತ್ನೂರ್ ಸಿದ್ದಿ ಅಂತೆ. ಬೂದ್ನೂರ್ ಸಿದ್ಧ ಅಂತ ಮೇಡಮ್, ಶಾರ್ಟ್ ಫಾರ್ಮ್ ಆಗಿ ಬ್ರೂಸ್ಲಿ ಅಂತ ಅವನೇ ಇಟ್ಕೊಂಡ್ಬಿಟ್ಟವನು. ಎಲ್ಲಿ ಹಂಗೆ ಒಳ್ಳೆ ಕಣವು, ಹಂಗೆ ಒಳ್ಳೆ ಕಣವು. ಕುದುರೆ ಓಡ್ತಿದ್ರೇನೆ ಜಾಕಿ ಅನ್ನೋದು. ಇಲ್ಲ ಏನು ಬಿದ್ದಿಲ್ಲ ಗೈಸ್, ಹೊಡಿ ಗೈಸ್. 5 ನಿಮಿಷ ನಂಗೆ ಹೊಡಿತಾಳಂತೆ, ನಾನು ಸುಮ್ಮನೆ ನಿಂತ್ಕೋಬೇಕಂತೆ. ಆಮೇಲೆ 5 ನಿಮಿಷ ನಾನು ಹೊಡ್ಬಿಡ್ತೀನಿ, ಅವ್ಳು ಸುಮ್ಮನೆ ನಿಂತ್ಕೋ. ನೀನು ನಿಂತ್ಕೋ. ಆಯ್ತು, ಒಂದೊಂದೇಟು, ನೀನು ಒಂದೇಟು, ನಾನು ನಾನು ಹೊಡಿಯಾಡಿ. ನೀನು ಎದ್ದೇಳೋದೇ ಇಲ್ಲ. ಫಸ್ಟ್ ನೀನು ಹೊಡೆದ್ಬಿಡು. ಇಲ್ಲ ನೀನು ನೋಡಿ ಅದ್ರ ಮೇಲೆ ನೀನು ಎದ್ದೇಳಲ್ಲ, ಹೇಳ್ತಾ ಇದ್ದೀನಿ. ಬೇಡ, ಎದ್ದೇಳಲ್ಲ. ಎಲ್ರು ಒಂದೊಂದು ಒಂದೊಂದು ಯಾರು ತಡಿತೀಯ ನೋಡೋಣ. ನಾನು ಹೊಡಿಯಂದಿದ್ ಕತ್ತಿಸ್ಕೊಂಡಿದ್ದೀನಿ. ಈ ತರ ಯಾರು ಹೊಡಿತಾರೆ? ನಾವು ಹೊಡಿತೀವಿ. ನಾವು ಹೊಡೆದು ತೋರ್ಸೋದ ಇವಾಗ. ಮೂತಿಗೆ ಹೊಡೆದಿರ್ತೀಯ, ಹೊಡೆದ್ಬಿಡು ಮೂತಿಗೆ. ಟೆನ್ಷನ್ ಆಗ್ಬಿಟ್ಟವಳೆ. ಹೊಡೆಯೋದು ಬಿಡ್ತಾಯಿಲ್ಲ ನೋಡು. ನೀನು ನೋಡಿ. ಸರಿಗೆ ಸೂಟಕ್ಕೆ ಹೋಗೋಣ ಬನ್ನಿ, ಚಂದ್ರ ಪಾರ್ಟಿ ಇದೆ. ಆಮೇಲೆ ಲೆಟ್ಸ್ ಗೋ. ಆಯ್ತು, ಈಗ ಎಲ್ಲರೂ ಡಿನ್ನರ್ಗೆ ಬಂದಿದ್ದೀವಿ. ನಮ್ಮ ಮನೀಶ್ ಕಾರ್ ತೊಗೊಂಡಿದ್ದಕ್ಕೆ ನಮ್ಮ ಕಡೆಯಿಂದ ಪಾರ್ಟಿ ಅಲ್ಲ, ನಮ್ಮ ಕಡೆಯಿಂದ ಪಾರ್ಟಿ ಮಾರೆ, ನಮ್ಮ ಕಡೆಯಿಂದ. ನಿಮ್ಮ ಕಡೆಯಿಂದ ನೆಕ್ಸ್ಟ್ ಟೈಮು, ಆಯ್ತಾ? ಚಂದ್ರದು ಚಂದ್ರದ್ ಪಾರ್ಟಿ ನಡೀತಿರೋದು. ಅಡ್ವಾನ್ಸ್ ಸ್ಯಾಲ್ರಿನ ಹಾಕ್ಬಿಟ್ಟು ಇವತ್ತು ಚಂದ್ರದ್ ಪಾರ್ಟಿ ಮಾಡ್ತಾ ಇದ್ದೀವಿ. ಹೋಗ ಚಂದ್ರ, ಲೆಟ್ಸ್ ಗೋ. ರೈಸ್, ರೋಟಿ, ಚಿಕನ್, ರೈಸ್, ಏನೋ ಬೇರೆ ಬೇರೆ ಐಟಮ್ಗಳಿದ್ದಾವೆ, ತಿನ್ನೋಣ. ಗೈಸ್, ಫೈನಲಿ ಎಲ್ಲ ಹೊಟ್ಟೆ ತುಂಬ ತಿಂದಿದ್ದಾಯಿತು. ಇಲ್ಲಿಂದ ನಾನೇ ವಾಪಸ್ ಓಡ್ಸೋಣ ಮನೆಗೆ ಅಂದ್ಕೊಂಡಿದ್ದೆ. ಬಟ್ ನನಗೆ ಎಷ್ಟು ನಿದ್ದೆ ಬರ್ತಾ ಇದೆ ಅಂದರೆ ಈಗ ನನ್ನ ಕೈಲಿ ಆಗಲ್ಲ ಅಂತ ಗೊತ್ತಾಯಿತು. ನಾನೀಗ ಹೋದ್ರೆ ಮುಗೀತು, ಫ್ಲ್ಯಾಟ್. ಇಲ್ಲಿದೆ ನಿದ್ದೆ, ಇಲ್ಲಿದೆ. ಹಿಂಗೆ ಹೋಗ್ಬೇಕಷ್ಟೆ. ನನಗೆ ಭಯ, ನಿದ್ದೆ ಮಾಡ್ಕೊಂಡು ಇಲ್ಲೇ ಲಾಸ್ಟ್ ಬ್ಲಾಗ್. ಇನ್ನು ಮನೆಯಲ್ಲಿ ನಿದ್ದೆ ಮಾಡಿದಾಗಲೇ ಅವ್ರು ಕಾರಲ್ಲಿ ಫುಲ್ ನಿದ್ದೆ. ಈ ಫ್ಲ್ಯಾಟ್ ನೋಡಿ ಗಾಯ್ಸ್, ನೋಡಿ ಎಲ್ಲ ರೋಸ್ಟ್ ಮಾಡೋ ಥರ ಆಗ್ಬಿಟ್ಟಿದ್ದಾರೆ. ಇರಲಿ ಏನು ಮಾಡೋಕ್ಕಾಗಲ್ಲ. ಗೈಸ್, ಫೈನಲಿ ಡಿನ್ನರ್ ಮುಗೀತು. ಈಗ ಎಲ್ಲಿ ಎಲ್ಲರೂ? ಅಮ್ಮ ನೋಡಿ ಬ್ಲಾಗ್ ಎಂಡ್ ಮಾಡ್ಬಿಡ್ತಾನೆ, ಇಲ್ಲೇ ಇನ್ನೇನು ಮಾತಾಡಲ್ಲ, ಈಗ ಮಲ್ಕೊಂಬಿಡ್ತಾನೆ ಅಂತ ಹೇಳ್ತವ್ರು ಎಲ್ಲರೂ.
ಕ್ರೇಜಿಯಾಗಿ ಯಾರೋ ಬೈಕ್ ಹಾಕೊಂಡು ಬಂದಿದ್ದಾರೆ ಆರಾಮಾಗಿ. ಸಖತ್ತಾಗಿಲ್ಲ ನೋಡೋಕ್ಕೆ. ವಾ ವಾ ಗೈಸ್, ನಮ್ಮ ಅಮ್ಮದು ತಾಯಿ ಗುಣ. ನಮ್ಮ ನೋಡಿದ್ರೆ ಹತ್ರ ಅನ್ಸತ್ತೆ. ಅವರಷ್ಟು ವಯಸ್ಸಲ್ಲಿ, ಈ ವಯಸ್ಸಲ್ಲಿ ಇಷ್ಟೊತ್ತು ವಾಚ್ಮೆನ್ ಪಾಪ ಕೆಲಸ ಮಾಡ್ತಿದ್ದಾರೆ ಅಂತೇಳಿ ನಮ್ಮ ಅಮ್ಮ ತಾಯಿ ಗುಣ. ಹೋಗಿ ಕೊಟ್ಟ ದೇವ್ರು ಕೊಡ್ತಾನೆ. ಬನ್ನಿ ಹೋಗೋಣ ಗೈಸ್, ಲೆಟ್ಸ್ ಗೋ. ಎಲ್ಲರೂ ವಾಪಸ್ ಹೊರಟಿದ್ದೀವಿ. ಟ್ರಿಪ್ಪು ಫೈನಲಿ ಮುಗೀತಿದ್ದು. ಲಾಸ್ಟ್ ಡಿನ್ನರು ಆಗಿತ್ತು ಟ್ರಿಪ್ದು. ಈಗ ವಾಪಸ್ ಮನೆ ಗೈಸ್. ಏನೇನು ಹೇಳಿದ್ರಿ ಇಬ್ರು? ಏನು ಹೇಳಿದ್ರಿ? ಈಗ ಎಲ್ಲರದು ಊಟ ಆಯ್ತು. ತುಂಬಾ ಸುಸ್ತಾಗಿದೆ, ನನಗೆ ಎನರ್ಜಿ ಇಲ್ಲ, ಈಗ ನಿದ್ದೆ ಬರ್ತಾ ಇದೆ. ಸೊ ಬೆಳಗ್ಗೆ ಎದ್ದು ಮಾತಾಡೋಣ. ಇಲ್ಲ ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಓಕೆ ಗೈಸ್, ಅಫಿಷಿಯಲಿ ಈ ಟ್ರಿಪ್ಪು ಇಲ್ಲಿಗೆ ಎಂಡ್ ಆಗ್ತಿದೆ. ಇವತ್ತು ನಮ್ಮ ಡಿನ್ನರ್ ಜೊತೆಗೆ ಎಂಡ್ ಮಾಡ್ತಾ ಇದೀವಿ ಟ್ರಿಪ್ನ. ಡಿನ್ನರ್ ಕಾರ್ ತೊಗೊಂಡಿದ್ದು ಪಾರ್ಟಿ ಜೊತೆಗೆ ಎಂಡ್ ಮಾಡ್ತಾ ಇದೀವಿ. ತುಂಬಾ ಥ್ಯಾಂಕ್ಸ್. ಅಲ್ಲ, ಈಗ ಫಸ್ಟ್ ಮಂಗಳೂರು ಸಖತ್ ಮಜಾ ಇತ್ತು. ಉಡುಪಿಗೆ ಹೋದ್ವಿ, ಮತ್ತೆ ಬೀಚ್ ನೋಡಿದ್ವಿ, ಮತ್ತೆ ಧನರಾಜಪುರ ಮನೆಗೆ ಹೋದ್ವಿ, ಮಲ್ಪೆ ಬೀಚ್ಗೆ ಹೋದ್ವಿ, ಮತ್ತೆ ಫಿಶ್ ಸರಿಯಾಗಿ ಫಿಶ್ ತಿಂದ್ವಿ, ಮತ್ತೆ ಕಾರ್ ಡೆಲಿವರಿಗೆ ಹೋದ್ವಿ, ಮತ್ತೆ ನಮ್ಮ ಫ್ಯಾಮಿಲಿಗೆ ಇನ್ನೊಂದು ಕಾರ್ ಬಂದಿದೆ ಈಗ. ಇನ್ನೊಂದು ಕಾರ್ ಬಂದಿದೆ. ಮತ್ತಿನ್ನೇನಿದೆ? ಇನ್ನೇನ್ ಮಾಡಿದ್ವಿ? ಕೊರಗಜ್ಜೆ ಟೆಂಪಲ್ಗೆ ಹೋದ್ವಿ. ಮತ್ತಿನ್ನೇನ್ ಮಾಡಿದ್ವಿ? ನೀನ್ ಬಿಡು, ನಿನ್ ಯಾಕೆ ಮಾತಾಡ್ತಾ ಇದ್ಯಾ? ಇನ್ನೇನ್ ಮಾಡಿದ್ವು? ಓ, ಇವ್ರ ಮನೆಗೆ ಹೋಗಿ ಫುಲ್ ಊಟ ಮಾಡಿದ್ವಿ. ಅದೆಲ್ಲ ಮಾಡಿದ್ವಿ. ಇವ್ರ ಮನೆಗೆ ಹೋಗಿ ಫುಲ್ ಮೀಲ್ಸ್ ಊಟ ಮಾಡಿದ್ವಿ. ಸೊ ಫೈನಲಿ ಗೈಸ್, ವಾಸ್ ಅ ಕ್ರೇಜಿ ಟ್ರಿಪ್. ತುಂಬಾ ಮಜಾ ಇತ್ತು. ಅಂಡ್ ಐ ನೀಡ್ ಟು ಕಂಗ್ರಾಚುಲೇಟ್ ಮನೀಶ್. ಮನೀಶ್ ಹ್ಯಾಸ್ ವರ್ಕ್ ರಿಯಲಿ ಹಾರ್ಡ್. ಫೈನಲಿ ಹಿ ಹ್ಯಾಸ್ ಟೇಕನ್ ಅ ಬಿಗ್ ಸ್ಟೆಪ್. ಒಂದು ಸ್ಟೆಪ್ ತಗೊಂಡು ಕಾರ್ ತಗೊಂಡಿದ್ದಾರೆ. ಸೊ ಆಲ್ ದ ಬೆಸ್ಟ್, ಮೋರ್ ಟು ಗೋ. ಹಂಗೆ ಇನ್ನೊಂದು 2-3 ಕಾರ್ ಬಂದು ನಮ್ಮಿಲ್ಲ ಮುಂದೆ ನಿಲ್ಲಿ. ಸೊ ಮಜಾ ಇತ್ತು ಟ್ರಿಪ್ಪು. ಥ್ಯಾಂಕ್ ಯು. ಫೈನಲಿ ಎಂಡ್ ಮಾಡೋಣ ಈ ವಿಡಿಯೋನ. ಸೊ ವಿಡಿಯೋನಿಗೆ ಎಂಡ್ ಮಾಡ್ತೀವಿ. ಎಲ್ಲ ಸುಸ್ತಾಗ್ಬಿಡ್ತೀವಿ, ಹೋಗಿ ಮಲ್ಕೋಬೇಕೀಗ. ಸೊ ಬ್ಲಾಗ್ನ ಎಂಡ್ ಮಾಡ್ತೀವಿ. ಬ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನಗೆ ತುಂಬಾ ನಿದ್ದೆ ಬಂದಿದೆ ಗೈಸ್. ನಾನು ವ್ಲಾಗ್ನ ಎಂಡ್ ಮಾಡ್ತೀನಿ ಗೈಸ್. ಬಂದಿರೋದು ನನ್ನ ಕಾರ್ ಡೆಲಿವರಿಗೋಸ್ಕರನೇ. ಅದಾದ ನಂತರ ಬೇರೆ ಬೇರೆ ಕೆಲಸಗಳು ಜಾಯಿನ್. ಹೌದು, ಅಂದ್ರೆ ಸೊ ಪ್ಲಾನ್ ಏನಿತ್ತು ಅಂದ್ರೆ ಇವ್ರದ್ದು ಡೆಲಿವರಿ ತುಂಬಾ ಮುಂಚೆನೆ ಪ್ಲಾನ್ ಮಾಡಿದ್ರು. ಈ ದಿನ ಆ ದಿನ ಇವ್ರ ಡೆಲಿವರಿ ಅಂದ್ರೆ ಕಾರ್ ಡೆಲಿವರಿ. ತುಂಬಾ ದಿನ ಪುಷ್ ಮಾಡಿದ್ರು. ಅದ್ರಲ್ಲಿ 1 ಡೇಟ್ ಹೇಳಿದ್ರು. 1 ಡೇಟ್ ಆದ್ಮೇಲೆ ಹೋಗಿ ಹೆಂಗೆ ಮಂಗ್ಳೂರ್ಗೆ ಹೋಗ್ತಾ ಇದೀವಿ. ಒಂದಿನ ಹೋಗಿ ವಾಪಸ್ ಬರೋ ಬದಲು ಹಾಗೆ ಧನರಾಜಪುರ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತೆಲ್ಲ ಹಂಗೆ ಪ್ಲಾನ್ ಆಯ್ತು. ಬಟ್ ನಾವು ಪ್ಲಾನ್ ಆಗಿದ್ದು ನಾನು ನಮ್ಮ ಫ್ಯಾಮಿಲಿ ನಾನು ಸಂಜೆನೂ ಇನ್ವಾಲ್ವ್ಡ್. ಫ್ಯಾಮಿಲಿ ಇಷ್ಟು ಜನ ಮಾತ್ರ ಹೋಗ್ಬಿಟ್ಟು ಬರೋಣ ಅಂತ. ಹಂಗೆ ಆ್ಯಡ್ ಆಗ್ತಾ ಪೂಜಾ ಅವ್ರು ಆ್ಯಡ್ ಆದ್ರು, ಕೃಪಾ ಅವ್ರು ಆ್ಯಡ್ ಆದ್ರು, ಕಾವ್ಯ ಅವ್ರು ಆ್ಯಡ್ ಆದ್ರು. ಸೊ ಹಂಗೆ ಆಗ್ತಾ 9, 10, 12 ಜನ ಆಗೋದ್ವಿ. ಬಟ್ ತುಂಬಾ ಮಜಾ ಮಾಡಿದ್ವಿ. ನೆಕ್ಸ್ಟ್ ಲೆವೆಲ್ ಮಜಾ ಇತ್ತು. ಅಂಡ್ ಹೊಸ ಕಾರಲ್ಲಿ ಬೇರೆ ಹೋಗ್ತಾ ಇದೀವಿ ವಾಪಸ್ಸು. ಸೊ ಓಕೆ, ಬೈ ಬಾಯ್. ಲಾಗ್ ಎಂಡ್ ಮಾಡೋಣ. ಬೈ ಮನೀಶ್. ಆಲ್ ದ ಬೆಸ್ಟ್. ಗೈಸ್, ಸೊ ಫೈನಲಿ ನಾನು ಈ ಟ್ರಿಪ್ಪಲ್ಲಿ ಎಕ್ಸಾಸ್ಟ್ ಆಗ್ಬಿಟ್ಟೆ. ಯಾಕೆಂದರೆ ಹ್ಯಾಂಡಲಿಂಗ್ ದಿಸ್ ಮಚ್ ನಂಬರ್ ಆಫ್ ಪೀಪಲ್ ಇಸ್ ರಿಯಲಿ ನಾಟ್ ಈಸಿ. ಒಬ್ಬೊಬ್ಬರು ಒಂದೊಂದು ಮೂಲೆಯಲ್ಲಿ ಇರ್ತಾರೆ, ಒಬ್ಬೊಬ್ಬರು ಒಂದೊಂದು ಕೆಲಸದಲ್ಲಿ ಇರ್ತಾರೆ. ಬನ್ನಿ ಹೋಗ್ಬೇಕು ಬನ್ನಿ ಅಂತ ಹ್ಯಾಂಡಲ್ ಮಾಡಿ ಒಳ್ಳೆ PT ಸರ್ ಥರ ಫೀಲ್ ಆಯ್ತು ನನಗೆ. ಲಿಟ್ರಲಿ PT ಸರ್ ಥರ. ಟ್ರಿಪ್ಪಿಗೆ ಹೋದ್ರೆ PT ಸರ್ ಇರ್ತಾರೆ, ಆ ಥರ ಫೀಲ್ ಆಯಿತು. ನೋಡಿ, ಇವ್ರು ಒಂದು ಕಡೆ ಒಂದು ಗ್ಯಾಂಗು, ಅವ್ರೊಂದು ಗ್ಯಾಂಗು, ಇನ್ನೊಬ್ರೆಲ್ಲೋ ಇರ್ತಾರೆ. ಅವ್ರನ್ನೆಲ್ಲ ಒಂದು ಕಡೆ ಸೇರಿಸಿ ಕರ್ಕೊಂಡು ಹೋಗೋಷ್ಟು ಸಾಕಾಗೋಯ್ತು. ಬಟ್ ಎನಿವೇಸ್, ಐ ಆಮ್ ರಿಯಲಿ ಹ್ಯಾಪಿ ದಟ್ ಮನೀಶ್ got a car. ಮನೀಶ್ ಜಾಯಿಂಡ್ ಅವರ್ ಟೀಮ್ 1 year, 1.5 year ಆಯ್ತಾ ಮನೀಶ್ ಬಂದು ನಮ್ಮ ಟೀಮ್ಗೆ? 1.5 year ಆಯಿತು. ಸೊ ವೆನ್ ಹಿ ಕೇಮ್ ಟು ಅವರ್ ಟೀಮ್, ಹೆಂಗಿತ್ತು ಮನೀಶ್? ಅಯ್ಯೋ, ಇಟ್ ವಾಸ್ ಲೈಕ್ ಏನು ಹೇಳ್ತಾರೆ, ನನಗೆ ಫಸ್ಟ್ ಆಫ್ ಆಲ್ ಅನ್ಎಕ್ಸ್ಪೆಕ್ಟೆಡ್. ನಾವು ಟೀಮಿಗೆ ಜಾಯ್ನ್ ಆಗಿರೋದು ಯಾವುದೋ ಒಂದು ಶೂಟಲ್ಲಿ ಸಿಕ್ಕಿದ್ವಿ, ಆಮೇಲೆ ಜಾಯ್ನ್ ಆದ್ವಿ. ಬಟ್ ಆ ಲೈಫ್ ಇಲ್ಲಿ ತನಕ ಬರುತ್ತೆ ಅಂತ ಗೊತ್ತಿರಲಿಲ್ಲ. ನೀವು ಅವ್ರನ್ನ ನೋಡ್ತೀರಾ ವ್ಲಾಗಲ್ಲಿ, ಬಟ್ ನಾವು ಕಣ್ಮುಂದೆ ಇಟ್ಕೊಂಡು ದಿನ ನೋಡ್ತಾ ಇರ್ತೇವೆ. ಆ್ಯಂಡ್ ಹೌ ವಿ ಸಿ ಹಿಸ್ ಫ್ಯಾಮಿಲಿ ಆ್ಯಂಡ್ ಹೌ ವಿ ಇನ್ಸ್ಪೈರ್ ಯು ಗೈಸ್. ಸೊ ಅದರಿಂದ ನಮಗೂ ಕೂಡ ನಮ್ಮ ಫ್ಯಾಮಿಲಿಗೆ ಹಿಂಗಿರಬೇಕು, ಹಿಂಗೆ ಮಾಡಬೇಕು, ಈ ಥರ ಎಲ್ಲ ಇರಬೇಕು, ಈ ಥರ ಇದ್ದರೆ ನಮ್ಮ ಲೈಫಲ್ಲಿ ಏನೋ ನಾವು ಅಚೀವ್ ಮಾಡ್ಬೋದು ಅನ್ನೋದು ನಮಗೂ ಒಂದು ಫೀಲ್ ಇರುತ್ತೆ. ಸೊ ಅದರಿಂದ ಐ ಹ್ಯಾವ್ ಕಮ್ ಅಪ್ ಟು ದಿಸ್ ಸ್ಟೇಜ್ ನೌ. ಸೊ ಥ್ಯಾಂಕಿಂಗ್ ಯು. ಒಳ್ಳೆ ಸ್ಟೆಪ್. ಇಟ್ ರಿಸ್ಕ್ ಆ್ಯಂಡ್ ದಟ್ ಈಸ್ ಆಲ್ ಇಟ್ ಈಸ್. ನಾವು ರಿಸ್ಕ್ ತಗೊಂಡೆ ಎಲ್ಲ ಮಾಡೋದು. ಇಟ್ಸ್ ಅ ವೆರಿ ಗುಡ್ ರಿಸ್ಕ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹೋಗೋಣ ಈಗ. ಬೈ. ಅಲ್ಲ, ನಿಮ್ದು ಟ್ರೀಟ್ ಬಾಕಿ ಇದೆ ಆಯ್ತಾ? ತಮ್ಮನಲ್ಲೂ ಬರುತ್ತೆ, ಟೈಟಲ್ಲೂ ಬರುತ್ತೆ, ಮನೀಶ್ ಕಾರ್ ಪಾರ್ಟಿ ಅಂತ. ನನ್ನ ಕಡೆಯಿಂದ ಪಾರ್ಟಿ ಆಯ್ತು, ಈಗ ಅವ್ರ ಕಡೆಯಿಂದ ಬಾಕಿ ಇದೆ ಗೈಸ್. ಬೈ. ಗುಡ್ ನೈಟ್. ಒಂಟಿ ರೋಡಲ್ಲಿ ನಡೆದು ಒಬ್ಬಂಟಿಯಾದ ಈ ಹುಡುಗ